ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಸಾಫ್ಟ್ ವರ್ಡಿನ ಪೇಸ್ಟ್ ಆಪ್ಷನ್ಸ್ಗಳು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ MS ವರ್ಡನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಆಲ್ರೆಡಿ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಬರೆದಿರುವಂಥ ಡಾಕ್ಯುಮೆಂಟನ್ನು ಪೇಸ್ಟ್ ಆಪ್ಷನಲ್ಲಿ ಹೇಗೆ ನೀವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿರುವಂಥ ಆಪ್ಷನ್ ಕೀಪ್ ಸೋರ್ಸ್ ಫಾರ್ಮೆಟಿಂಗ್, ಮರ್ಜ್ ಫಾರ್ಮೆಟಿಂಗ್, ಆಮೇಲೆ ಕೀಪ್ ಟೆಕ್ಸ್ಟ್ ಓನ್ಲಿ ಅಂತ ಜಸ್ಟ್ MS ವರ್ಡಲ್ಲಿರುವಂಥದ್ದು. ಸೊ ನಾನು ಇಲ್ಲಿಗ ಇಸ್ ಈಕ್ವಲ್ ಟು RAND ತೊಗೊಳ್ತೀನಿ, ಬ್ರ್ಯಾಕೆಟ್ ಓಪನ್ ಕ್ಲೋಸ್. ಅಂದರೆ 3 ಪ್ಯಾರಾಗ್ರಾಫ್ಸ್ ಅಪ್ಲೈ ಆಗುತ್ತೆ. ಸೊ ಇದ್ರ ಒಳಗಡೆ ಕಲರ್ಸನ್ನು ಚೇಂಜ್ ಮಾಡ್ಕೊಳ್ತೀನಿ. ಟೆಕ್ಸ್ಟ್ ಸೈಜ್ ಒಂದೇ ಪ್ಯಾರಾಗ್ರಾಫ್ ಇಟ್ಕೊಳ್ತೀನಿ. ಸೊ ಇದರಲ್ಲಿರುವಂಥದ್ದು ಒಂದಿಷ್ಟು ಪ್ಯಾರಾಗ್ರಾಫನ್ನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ತೀನಿ. ಮತ್ತು ಪೇಸ್ಟನ್ನು ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಜಸ್ಟ್ ಪೇಸ್ಟ್ ಆಯಿತು ಅಲ್ವಾ. ಸೊ ಈ ಪೇಸ್ಟ್ ಆಗಿರೋ ಆಪ್ಷನ್ ಇದೆಯಲ್ಲ, ಇಲ್ಲಿ ಪೇಸ್ಟ್ ಆಪ್ಷನ್ಸ್ಗಳು, ಇಲ್ಲಿ ನಿಮ್ಗೆ ಈ ಥರ ಆಪ್ಷನ್ಸ್ ಶೋ ಆಗಬೇಕು ಅಂತಿದ್ರೆ ಸೊ ನೀವು ಗೋ ಟು ಫೈಲ್, ಆಮೇಲೆ ಇಲ್ಲಿ ಆಪ್ಷನ್ಸ್, ನೆಕ್ಸ್ಟು ಇಲ್ಲಿ ಅಡ್ವಾನ್ಸ್, ಇದರೊಳಗಡೆ ಶೋ ಪೇಸ್ಟ್ ಆಪ್ಷನ್ಸ್ ಬಟನ್ ವೆನ್ ಕಂಟೆಂಟ್ ಇಸ್ ಪೇಸ್ಟ್ ಅನ್ನೋದನ್ನು ರೈಟ್ ಮಾರ್ಕ್ ಹಾಕ್ಕೊಳ್ಬೇಕು. ಆಗ ನಮ್ಗೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಪೇಸ್ಟ್ ಆಪ್ಷನ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಬರುವಂಥ ಪೇಸ್ಟ್ ಆಪ್ಷನ್ಸ್ ಶೋ ಆಗುತ್ತೆ. ನಾವು ಇಲ್ಲೇ ಯೂಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ಪೇಸ್ಟಿಗೆ ಹೋಗಿ ಇಲ್ಲಿ ಪೇಸ್ಟ್ ಒಳಗಡೆ ತೊಗೊಂಡು ಅಲ್ಲಿ ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ನೀವು ಯಾವಾಗ ಇಲ್ಲಿ ಶೋ ಪೇಸ್ಟ್ ಆಪ್ಷನ್ಸ್ ಬಟನ್ ವೆನ್ ಕಂಟೆಂಟ್ ಇಸ್ ಪೇಸ್ಟೆಡ್ ಅಂತ ಇದೆಯಲ್ಲ, ಇದನ್ನ ರೈಟ್ ಮಾರ್ಕ್ ಹಾಕ್ಕೊಂಡ್ರೆ ನಿಮ್ಗೆ ಎನಿ ಟೈಮ್ ಅದು ಶೋ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಇಲ್ಲಿ ಬರೋ ಆಪ್ಷನನ್ನು ಪೇಸ್ಟ್ ಆಪ್ಷನ್ನಿಗೆ ಹೋಗಿ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೀವು ಕೀಪ್ ಸೋರ್ಸ್ ಅಂತ ಇದೆ. ಸೊ ಇಲ್ಲಿ ಕೀಪ್ ಸೋರ್ಸ್ ಅಂತಂದರೆ ಸೊ ಅದನ್ನೇ ರಿಪೀಟಾಗಿ ಮತ್ತೆ ನಮಗೇನು ಮಾಡುತ್ತೆ, ತೋರಿಸುತ್ತೆ. ಸೊ ಹಾಗೆ ಓಕೆ, ನೆಕ್ಸ್ಟು ಇದನ್ನು ನಾನೀಗ ಪೇಸ್ಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ನಿಮಗೆ ಇದನ್ನು ಬೋಲ್ಡ್ ಮಾಡ್ಕೊಳ್ತೀನಿ. ಓಕೆ, ಬೇರೆ ಕಲರನ್ನು ಅಪ್ಲೈ ಮಾಡ್ಕೊಳ್ತೀನಿ ಈಗ. ಸೊ ಇದನ್ನು ಕಾಪಿ, ನೆಕ್ಸ್ಟ್ ಸೊ ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೇಸ್ಟ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಬರೋ ಆಪ್ಷನನ್ನು ನೀವು ಹೇಗೆ ಯೂಸ್ ಮಾಡ್ಕೋಬೋದು, ಇಲ್ಲಿ ನಾರ್ಮಲ್, ಈಗ ಕಾಮನ್ ಆಯಿತು. ಬೋಲ್ಡ್ ಹಾಗೆ ಇದೆ. ಕೀಪ್ ಸೋರ್ಸ್ ಫಾರ್ಮೆಟಿಂಗ್, ಹಾಗೆ ನೀವೇನು ಫಾರ್ಮೆಟ್ ಮಾಡಿರ್ತೀರಿ ಹಾಗೆ ಇದು ಪೇಸ್ಟ್ ಮಾಡಿಕೊಡುತ್ತೆ ಅನ್ನೋದು ಒಂದು ಆಪ್ಷನ್. ನೆಕ್ಸ್ಟು ನಾರ್ಮಲ್, ಅಂದರೆ ಮೊದಲಿಗೆ ಹೇಗಿತ್ತು ಹಾಗೇ ಮಾಡಿಕೊಡುತ್ತೆ. ಇದು ಕ್ಲಿಯರ್ ಫಾರ್ಮೆಟ್, ಅಂದರೆ ಫಸ್ಟ್ ನೀವು ಟೆಕ್ಸ್ಟ್ ಬರೆದಾಗ ಯಾವ ಫಾರ್ಮೇಟಿಗೆ ಬಂದಿರುತ್ತೋ ಅದೇ ಫಾರ್ಮೇಟಿಗೆ ಅಪ್ಲೈ ಮಾಡಿಕೊಡುತ್ತೆ. ಓಕೆ, ಸೊ ನೀವು ಡಿಫ್ರೆಂಟ್ ಫಾರ್ಮೇಟ್ ಮಾಡ್ಕೊಂಡಿದ್ದಾಗ ನಿಮ್ಗೆ ಡಿಫ್ರೆಂಟ್ ಫಾರ್ಮೇಟ್ ಬೇಕು ಬೇಡ ಅಂದಾಗ, ಅಂದರೆ ನಾರ್ಮಲ್ಲೇ ಬೇಕು ಅಂತಂದಾಗ ನೀವೇನು ಮಾಡ್ಬೋದು, ಇಲ್ಲಿ ಕೀಪ್ ಟೆಕ್ಸ್ಟ್ ಓನ್ಲಿ ಅಂತ ಇದೆಯಲ್ಲ, ಸೊ ಆಪ್ಷನನ್ನು ತೊಗೋಬೋದು. ಇನ್ನೊಂದು ಮರ್ಜ್ ಫಾರ್ಮೇಟಿಂಗ್ ಅಂತಂದರೆ ಫಾರ್ಮೇಟ್ ಅದೇ ಫಾರ್ಮೇಟ್ ಆ್ಯಸ್ ಹಾಗೆ ಇರುತ್ತೆ, ಬಟ್ ನೀವು ಬೇರೆ ಒಂದು ಆಪ್ಷನ್ ಕಲರ್ಸ್ಗಳು ಯೂಸ್ ಮಾಡಿದಾಗ ಅದನ್ನು ತೆಗೆದುಬಿಡುತ್ತೆ. ಓಕೆ, ಇಲ್ಲಿ ಫಸ್ಟ್ ಒಂದು ಕೀಪ್ ಸೋರ್ಸ್ ಫಾರ್ಮೇಟಿಂಗ್ ಆ್ಯಸ್ ನೀವು ಟೆಕ್ಸ್ಟ್ ಬರೆದಿರೋದನ್ನು ಹೇಗೆ ಕಾಪಿ ಮಾಡಿರ್ತೀರಿ ಹಾಗೆಯೇ ಅದು ಪೇಸ್ಟ್ ಕೊಟ್ಟಿರುತ್ತೆ. ಓಕೆ, ಸೊ ನೀವಿಲ್ಲೇ ಪೇಸ್ಟ್ ಆಪ್ಷನಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲ ಸೊ ಇಲ್ಲಿ ಪೇಸ್ಟಿಗೆ ಬಂದಾಗ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಕಾಣಿಸುತ್ತಲ್ಲ, ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದು ಒಂದಾಯಿತು. ಸೊ ಅದಾದಮೇಲೆ ನೆಕ್ಸ್ಟು ಈಗ ಇದೇ ಒಂದು ಪ್ಯಾರಾಗ್ರಾಫು ನಿಮಗೆ ಬೇರೆ ಒಂದು ಪೇಜಿಗೆ ಬೇಕು ಅಂದಾಗ ಆಗ ನೀವು ಇದನ್ನು ಕಾಪಿ ಮಾಡಿ ನೆಕ್ಸ್ಟ್ ಪೇಸ್ಟ್ ಸ್ಪೆಷಲ್ ಆಪ್ಷನನ್ನು ಯೂಸ್ ಮಾಡಿಕೊಂಡಾಗ ಸೊ ಅದೇನಾಗುತ್ತೆ, ಇಲ್ಲಿ ನಿಮ್ಗೆ ಯಾವ ಥರ ಫಾರ್ಮೆಟ್ ಬೇಕು ಅದನ್ನು ತೊಗೊಳ್ಳಿ. ಈಗ ಫಸ್ಟ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಅಂತ ತಗೋತೀನಿ. ಸೊ ಆ್ಯಸ್ ಹಾಗೆ ಪೇಸ್ಟ್ ಆಗುತ್ತೆ. ಅದ್ರ ಮೇಲ್ಗಡೆ ಒಂದು ಬಾಕ್ಸ್ ಆಗುತ್ತೆ. ಓಕೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ, ನೆಕ್ಸ್ಟ್ ನ್ಯೂ ಫಾರ್ಮೇಟಿಗೆ ಕಂಟಿನ್ಯೂ ಮಾಡುತ್ತೆ. ಓಕೆ, ಸೊ ಇದು ಪೇಸ್ಟ್ ಆಪ್ಷನ್ಸ್. ಅಗೇನ್ ಈಗ ಬೇರೆ ಸೈಡಿಂದ ನೀವು ಕಾಪಿ ಮಾಡಿ ಟೆಕ್ಸ್ಟನ್ನು MS ವರ್ಡಿಗೆ ತೊಗೊಂಡಾಗ ಹೇಗಾಗುತ್ತೆ ಅದನ್ನು ತೋರಿಸ್ತೀನಿ. ಸೊ ಈಗ ಗೋ ಟು ಎಕ್ಸೆಲ್, ದೆನ್ ಇಲ್ಲಿ ಒಂದು ಟೇಬಲ್ಸನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ, ಹಾಗೆ ಗೋ ಟು MS ವರ್ಡ್, ಇದು ಪೇಸ್ಟ್. ಸೊ ಈಗ ಪೇಸ್ಟ್ ಆಗಿದೆ ಅಲ್ವಾ. ಸೊ ಈ ಪೇಸ್ಟ್ ಆಗಿರೋ ಆಪ್ಷನ್ ನಮಗೆ ಡಿಫ್ರೆಂಟ್ ಕನ್ವರ್ಟ್ ಆಗಬೇಕು ಅಂತಂದರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಕೀಪ್ ಸೋರ್ಸ್ ಫಾರ್ಮೆಟಿಂಗ್ ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ಇದು ಟೇಬಲ್, ನಾರ್ಮಲ್ ಟೇಬಲ್ ಇವತ್ತು ಫಾರ್ಮೆಟನ್ನು ತೆಗೆದು ಕ್ಲಿಯರ್ ಫಾರ್ಮೆಟ್, ಅಂದರೆ ಯೂಸ್ ಡೆಸ್ಟಿನೇಷನ್ ಸ್ಟೈಲ್ಸ್. ಓಕೆ, ಸೊ ಇದು ಆ್ಯಸ್ ಲಿಂಕ್ ಆ್ಯಂಡ್ ಕೀಪ್ ಸೋರ್ಸ್ ಹಾಗೇ ಇರುತ್ತೆ. ಓಕೆ, ನೆಕ್ಸ್ಟು ಲಿಂಕ್ ಯೂಸ್ ಡೆಸ್ಟಿನೇಷನ್ ಸ್ಟೈಲ್ಸ್ ಕಾಮನ್. ಆಮೇಲೆ ಇದು ಪಿಕ್ಚರ್ಸ್. ಸೊ ಒಂದು ಪಿಕ್ಚರ್ ಆಗಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಈ ಆಪ್ಷನನ್ನು ಪೇಸ್ಟ್ ಯೂಸ್ ಮಾಡಿದಾಗ ನಿಮಗೆ ಅಲ್ಲಿ ಪಿಕ್ಚರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಅಂದರೆ ಬಟ್ ಯಾವುದೇ ಆಪ್ಷನನ್ನು ಯೂಸ್ ಮಾಡಲಿಕ್ಕಾಗೋದಿಲ್ಲ. ಇದು ನಾರ್ಮಲ್ ಟೆಕ್ಸ್ಟ್.
ಅಂದರೆ ಈಗ ಕನ್ವರ್ಟ್ ಓನ್ಲಿ ಟೆಕ್ಸ್ಟನ್ನು ಪೇಸ್ಟ್ ಮಾಡುತ್ತೆ, ಕೀಪ್ ಟೆಕ್ಸ್ಟ್ ಓನ್ಲಿ ಅಂತ. ಓಕೆ, ಸೊ ನೀವು ಇದನ್ನು ಎಲ್ಲಿ ಯೂಸ್ ಮಾಡ್ಕೋಬೋದು? ಒಂದು ಅಲ್ಲಿ ಪೇಸ್ಟ್ ಕೊಟ್ಟಾಗ ಬರುವಂಥ ಆಪ್ಷನಲ್ಲಿ, ಇಲ್ಲ ಪೇಸ್ಟಿಗೆ ಬಂದು ಇಲ್ಲಿ ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೋದಿದೆ. ಸೊ ಇಲ್ಲಿ ಕಾಣಿಸುತ್ತೆ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಮರ್ಜ್. ಓಕೆ, ಸೊ ಇಲ್ಲಿ ಓವರ್ ರೈಟ್ಸ್, ಆಮೇಲೆ ಓಕೆ. ಸೊ ಈ ಥರ ಆಪ್ಷನ್ಗಳನ್ನು ನಾವೇನು ಮಾಡ್ಬೋದು, ಪೇಸ್ಟ್ ಸ್ಪೆಷಲ್ ಮತ್ತು ಪೇಸ್ಟ್ ಆಪ್ಷನ್ಸ್ ಒಳಗಡೆ ಇರುವಂಥ ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಕಾಪಿ ಮತ್ತು ಪೇಸ್ಟ್, ಕಾಪಿ ಮಾಡಿ ಪೇಸ್ಟ್ ಮಾಡಿಕೊಂಡು ನೀವು ಆ ಆಪ್ಷನನ್ನು ಬೇರೆ ಬೇರೆ ಆಪ್ಷನ್ಗೆ ಚೇಂಜ್ ಮಾಡಿ ನೋಡ್ಬೋದು, ಪೇಸ್ಟ್ ಆಪ್ಷನ್ಸನ್ನು. ಓಕೆ, ಆಮೇಲೆ ಇನ್ನೊಂದು ಕ್ಲಿಯರ್ ಫಾರ್ಮೆಟ್ ಅಂದರೆ ನಾರ್ಮಲ್ಲಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಈಗ ನೀವು ಬೇರೊಂದು ಟೆಕ್ಸ್ಟನ್ನು ತೊಗೊಂಡೆ, ಈಗ ಸಪೋಸ್ ಇಲ್ಲಿ ಪೇಸ್ಟ್ ಕೊಟ್ಟಿದ್ರಿ, ಸೊ ಇಲ್ಲಿ ನಾರ್ಮಲ್ಲಿಗೆ ಬರುತ್ತೆ. ಸೊ ಕ್ಲಿಯರ್ ಫಾರ್ಮೆಟ್ಸ್ ಅಂತ. ಓಕೆ, ಫಾರ್ಮೆಟ್ ಪೇಂಟರ್ಸ್. ಈಗ ಎಸ್ ಇಟ್ ಇಸ್ ನಿಮಗಿದೇ ಫಾರ್ಮೆಟನ್ನು ನೆಕ್ಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಫಾರ್ಮೆಟ್ ಪೇಂಟರ್ ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡಿದರೆ ಎಸ್ ಇಟ್ ಇಸ್ ಫಾರ್ಮೆಟ್ ಅಪ್ಲೈ ಆಗುತ್ತೆ. ಓಕೆ, ಇದು ನಾರ್ಮಲ್. ಕ್ಲಿಯರ್ ಫಾರ್ಮೆಟ್ ನಾರ್ಮಲಿ ಕನ್ವರ್ಟ್ ಮಾಡುತ್ತೆ. ಸಪೋಸ್ ನೀವು ಇದನ್ನು ಕಾಮನ್ ಟೆಕ್ಸ್ಟ್ ಬರೀತೀರಲ್ಲ, ಸೊ ಆಗ ಇದು ಯೂಸ್ ಆಗುತ್ತೆ. ಓಕೆ, ಈಗ ಸಪೋಸ್ ನೀವು ಇಲ್ಲೇನೋ ಒಂದು ಸೈಜನ್ನು ದೊಡ್ಡ ಮಾಡಿದ್ರಿ, ಬೋಲ್ಡ್ ಕಲರ್ಸನ್ನು ಬೇರೆ ಹಾಕ್ಕೊಂಡಿದ್ರಿ. ಸೊ ಇದೇ ಒಂದು ಆಪ್ಷನ್ ನಿಮ್ಗೆ ಬೇರೊಂದು ಪ್ಯಾರಾಗ್ರಾಫಿಗೆ ಬೇಕು ಅಂದಾಗ, ಸೇಮ್ ಫಾರ್ಮೆಟ್ ಬೇಕು ಅಂದಾಗ ಇಲ್ಲಿ ಫಾರ್ಮೆಟ್ ಆಪ್ಷನನ್ನು ಕ್ಲಿಕ್ ಮಾಡಿ ದೆನ್ ಎಲ್ಲಿ ಬೇಕೋ ಅಲ್ಲಿ ಚೂಸ್ ಮಾಡಿದಾಗ ಆಟೋಮೆಟಿಕ್ಲಿ ಬರುತ್ತೆ. ಸೊ ಇಲ್ಲ ನಾರ್ಮಲ್ಲೇ ಬೇಕಿತ್ತು ಅಂತಂದರೆ ನಾರ್ಮಲನ್ನು ಸೆಲೆಕ್ಟ್ ಮಾಡಿ ದೆನ್ ಯಾವುದು ಫಾರ್ಮೆಟೆಡ್ ಟೆಕ್ಸ್ಟ್ ಇದೆ ಸೊ ಆ ಟೆಕ್ಸ್ಟಿಗೆ ಅಪ್ಲೈ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದರೆ ಆಯಿತು. ಓಕೆ, ಸೊ ಇದು MS ವರ್ಡಲ್ಲಿ ಬರುವಂಥ ಪೇಸ್ಟ್ ಆಪ್ಷನ್ಸನ್ನು ಹೇಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ಫಾರ್ಮೆಟ್ ಪೇಂಟರನ್ನು ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.